ಮಾಡಿ ಆದ್ರೂ ಸರಿ ಐಷಾರಾಮಿ ಬದುಕನ್ನ ಬದುಕಬೇಕು ಅನ್ನುವಂತಹ ಮನಸ್ಥಿತಿ ಸಾಕಷ್ಟು ಜನರಲ್ಲಿ ಇರುತ್ತೆ. ಸೊ ಅಂಥವರೀಗ ಅಂಧರಾಗಿದ್ದಾರೆ. ಐಷಾರಾಮಿ ಜೀವನಕ್ಕೋಸ್ಕರ ಕಳ್ಳತನ ಮಾಡ್ತಾ ಇದ್ದಂತಹ ಗ್ಯಾಂಗ್ ಅಂಧರಾಗಿದೆ. ಇಬ್ಬರು ಖದೀಮರನ್ನ ವಿದ್ಯಾರಣ್ಯ ಪೊಲೀಸರು ಬಂಧಿಸಿದ್ದಾರೆ. ಕಳ್ಳತನವನ್ನೇ ಕಾಯಕವನ್ನಾಗಿಸಿಕೊಂಡಿದ್ದಂತಹ ಗಗನ್ ಮತ್ತು ನಿತಿನ್ ಮಾಸ್ಕ್ ಹಾಕಿ ಅಂಗಡಿ ಶಟರ್ ಅನ್ನ ಮುರಿದು ಇಬ್ರು ಕಳ್ಳತನ ಮಾಡ್ತಾ ಇದ್ರು. ರಾಡ್ನಿಂದ ಶಟರ್ ಮುರಿದು ಇಬ್ರು ಕಳ್ಳರು ಎಂಟ್ರಿ ಆಗ್ತಾರೆ. ಇಬ್ಬರು ಕಳ್ಳರು ಈಗ ವಿದ್ಯಾರಣ್ಯಪುರ ಪೊಲೀಸರ ವಶದಲ್ಲಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಕಳ್ಳತನ ಮಾಡ್ತಾ ಇರುವಂತಹ ಸಂದರ್ಭದ ದೃಶ್ಯ ಇದು. ಹಲಸೂರು ಗೇಟ್, ಹೈಗ್ರೌಂಡ್, ಉಪ್ಪಾರಪೇಟೆ, ಬಸವನಗುಡಿ, ಬಾಗಲಗುಂಟೆ, ರಾಜಾಜಿನಗರ, ಮಲ್ಲೇಶ್ವರಂ, ಹೊಸಪೇಟೆ, ಹುಬ್ಬಳ್ಳಿ, ತಿಪಟೂರು ಸೇರಿ ಹಲವು ಕಡೆಗಳಲ್ಲಿ ಈ ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. ಈಗ ಸರಿಯಾಗಿಯೇ ಲಾಕ್ ಆಗಿದ್ದಾರೆ ವಿದ್ಯಾರಣ್ಯಪುರ ಪೊಲೀಸರ ಕೈಯಲ್ಲಿ. ಆರೋಪಿಗಳ ಫೋಟೋ ಕೂಡ ಗಮನಿಸ್ತಾ ಇದ್ದೀರಿ. ಮಾಸ್ಕ್ ಹಾಕಿ ಬಂದು ಕಳ್ಳತನ ಮಾಡ್ತಾ ಇದ್ದವರು ಈಗ ಅವರ ಮುಖವಾಡ ಕಳಚಿದೆ. ನಿತಿನ್ ಮತ್ತು ಗಗನ್ ಐಷಾರಾಮಿ ಜೀವನ ನಡೆಸಬೇಕು ಅನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ಇವರು ಕಳ್ಳತನ ಮಾಡ್ತಾ ಇದ್ರಂತೆ. ಅಂಗಡಿಯ ಶಟರನ್ನ ಮುರಿತಾರೆ, ಒಳ ನುಗ್ಗುತ್ತಾರೆ, ಅಂಗಡಿಯಲ್ಲಿ ಏನ್ ಸಿಗುತ್ತೋ ಅದೆಲ್ಲವನ್ನ ಬಾಚಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಬಹಳಷ್ಟು ಕಡೆಗಳಲ್ಲಿ ತಮ್ಮ ಕೈ ಚಳಕ ತೋರಿದ್ದಾರೆ. ಆದರೆ ಈಗ ವಿದ್ಯಾರಣ್ಯಪುರ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.